ಈಗಾಗಲೇ ನಾವು ಸಭಾಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಕಳೆದ ವಾರ ನಾವು ಸಭೆಯು ನಿಜವಾಗಿಯೂ ಸತ್ಯವೇದ ಶಾಲೆಯಾಗಿದೆ ಹೇಳ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಬಂದವರಾಗಿದ್ದೇವೆ. ಪೌಲನು ಗಮಲಿಯಲಿನ ಪಾದ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕಲಿತವನು ತಿಳಿದವನಾಗಿದ್ದಾನೆ. ಇವತ್ತು ಅನೇಕ ಸತ್ಯವೇದ ಶಾಲೆಗಳು ಒಂದು ವೇಳೆ ಇರುವುದು ತಪ್ಪಲ್ಲ. ದೇವರ ವಾಕ್ಯವನ್ನ ಕಲಿಸತಕ್ಕಂತ ಸಂಸ್ಥೆಯಾಗಿ ನಾವು ಈ ಲೋಕದಲ್ಲಿ ಕಾಣತಕ್ಕಂಥದನ್ನ ನಾವು ಗಮನಿಸ್ತೇವೆ. ಆ ಸತ್ಯವೇದ ಶಾಲೆ ಆಗ್ಬೇಕು ಹೇಳ್ತಕ್ಕಂಥದನ್ನ ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯಕ್ಕೆ ನಾವು ಬರುವಾಗ ಅದರಲ್ಲಿ ಅನೇಕ ವಿಷಯಗಳು ಬರ್ತದೆ. ಸಭಾ ಜೀವಿತದಲ್ಲಿ ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಸಭೆಗಳಲ್ಲಿ ವರಗಳು. ಹಾಗಾದರೆ ಸಭೆಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಯಾವ್ಯಾವ ವರಗಳಿದೆ, ಇದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಯಾಕಂದ್ರೆ ಈಗ ಯಾವ ವರಗಳಿದೆ ಮತ್ತು ಯಾವ್ಯಾವ ವರಗಳು ಸಭೆಗಳಲ್ಲಿ ಈಗ ಬಳಕೆಯಾಗ್ತಾ ಇದೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ದುರ್ಬೋಧನೆ ಅಥವಾ ತಪ್ಪಾದ ಬೋಧನೆಯಿಂದ ಕೂಡಿರ್ತಕ್ಕಂಥವರು ಯಾವ್ಯಾವ ವರಗಳನ್ನ ಅವರು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಉಪಯೋಗಿಸುತ್ತಾ ಇದ್ದಾರೆ ಹೇಳುವಂಥದ್ದು ಕೂಡ ಬಹಳ ಮುಖ್ಯ. ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂತ ವಿಷಯಗಳು, ದೇವರು ಸಭೆಯಲ್ಲಿ ವರಗಳನ್ನ ಆತನು ಕೊಟ್ಟಿದ್ದಾನೆ. ನಾವು ನೋಡುವಾಗ ದೇವರು ಕೊಡುವಂತ ವರ ಅದು ಕೃಪಾ ವರ ಎಂಬುದಾಗಿ ನಾವು ಕರೆಯತಕ್ಕಂಥವರಾಗಿದ್ದೇವೆ. ಈ ಕೃಪಾ ವರಗಳಲ್ಲಿ ಮುಖ್ಯವಾಗಿ ನಮಗೆ ಎರಡು ವರಗಳಿದೆ, ಅಂದ್ರೆ ಆತ್ಮೀಯ ವರಗಳು ಮತ್ತು ಕೃಪಾ ವರಗಳು ಎಂಬುದಾಗಿ. ಅದರಿಂದ ನಾವು ನೋಡುವಾಗ ದೇವರು ನಾವು ಈ ಲೋಕದಲ್ಲಿ ಇರುವಾಗ ಕರ್ತನ ಸಭೆಗೋಸ್ಕರವಾಗಿ ಕರ್ತನ ಮಹಿಮೆಗೋಸ್ಕರವಾಗಿ ವರಗಳನ್ನ ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ಅಂದ್ರೆ ದಾನವಾಗಿ ಆತನು ನಮಗೆ ಈ ಲೋಕದಲ್ಲಿ ಆತನು ಕರ್ತನ ಮಹಿಮೆಗಾಗಿ ಕೆಲವು ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ತಿಳಿಸಿದ್ದಾನೆ. ಗಮನಿಸ್ತಾ ಬರುವಾಗ ಎಲ್ಲಾ ಕಾರ್ಯಗಳು ಅದು ಕರ್ತನಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಸಂಗತಿಗಳಾಗಿದೆ. ಆದ್ರೆ ಎಲ್ಲಾ ವರಗಳು ಎಲ್ಲರಿಗೂ ಕೂಡ ಅದಿರ್ತಕ್ಕಂಥದ್ದಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ನೋಡುವಾಗ ಪೌಲನು ಮೊದಲನೇ ಕೊರಿಂಥ ಪತ್ರಿಕೆ 14ನೇ ವಚನದಲ್ಲಿ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನಿಂದ ಆಗ್ತಕ್ಕಂಥ ವರಗಳು ಅಂದರೆ ಆತ್ಮೀಯ ವರಗಳ ಕುರಿತಾಗಿ ಅಲ್ಲಿ ಮಾತನಾಡ್ತಾ ಇರುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಮತ್ತು 1 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನಿಂದ ಆಗ್ತಕ್ಕಂಥ ವರಗಳು. ನಾವು ನೋಡುವಾಗ ಪವಿತ್ರಾತ್ಮನಿಂದ ಆಗ್ತಕ್ಕಂಥ ವರಗಳು ಅದನ್ನು ನೀವು ತಿಳಿಯದೇ ಇರಬಾರದೆಂಬುದಾಗಿ ಎಂದು ನಾನು ಅಪೇಕ್ಷೆ ಮಾಡ್ತೇನೆ. ಅಂದ್ರೆ ತಿಳಿದಿರಬೇಕು. ವಿಶ್ವಾಸಿಗಳು ವರಗಳು ತಿಳಿದುಕೊಂಡಿರತಕ್ಕಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ಬಹಳ ಮುಖ್ಯವಾಗಿ ಯಾವ್ಯಾವ ವರಗಳು ಕೊಡಲ್ಪಟ್ಟಿದೆ ಹೇಳ್ತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಾವ ವರಗಳಿತ್ತು, ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿ ಯಾವ ವರಗಳಿತ್ತು ಮತ್ತು ಈ ದಿನಮಾನಗಳಲ್ಲಿ ಯಾವ್ಯಾವ ವರಗಳು ಕೊಡಲ್ಪಟ್ಟಿದೆ ಹೇಳುವುದನ್ನ ನಾವು ಒಂದೊಂದಾಗಿ ನಾವು ಕೂಡ ಅರ್ಥ ಮಾಡಿಕೊಳ್ತಾ ಬರತಕ್ಕಂಥದ್ದಾಗಿದೆ. ಅದರಿಂದ ಆತ್ಮೀಯ ವರಗಳು ಮತ್ತು ಕೃಪಾ ವರಗಳು ನಾವು ನೋಡುವಾಗ ದೇವರು ಕೃಪೆಯಿಂದ ಆತ್ಮಿಕ ದಾನಗಳನ್ನ ನಮಗೆ ಆತನು ಕೊಟ್ಟಿದ್ದಾನೆ. ಅದಕ್ಕೆ ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 6ನೇ ವಚನದಲ್ಲಿ ನಮಗೆ ಕೃಪೆ ಮಾಡಿದ ನಾವು ಬೇರೆ ಬೇರೆ ವರಗಳನ್ನ ಹೊಂದಿದವರಾಗಿದ್ದೇವೆ. ಅದರಿಂದ ಕೃಪೆಯಿಂದ ಸಿಕ್ಕಿರ್ತಕ್ಕಂಥ ವರವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ವರಗಳು ಒಂದು ಪ್ರತಿಭೆ ಅಲ್ಲ. ಒಂದು ವೇಳೆ ಅನೇಕರು ಪ್ರಪಂಚದಲ್ಲಿ ಲೋಕದಲ್ಲಿ ಅನೇಕರಿಗೆ ಆ ಪ್ರತಿಭೆಗಳಿರುತ್ತೆ. ಸೊ ಆ ಪ್ರತಿಭೆಗಳನ್ನ ಕುರಿತಾಗಿ ದೇವರ ವಾಕ್ಯ ಮಾತನಾಡ್ತಾ ಇಲ್ಲ. ಈ ಲೋಕದಲ್ಲಿ ಒಂದು ವೇಳೆ ಕಲೆ ಆಗಿರಬಹುದು, ಸಾಹಿತ್ಯ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಒಂದು ವೇಳೆ ಈ ಲೋಕದಲ್ಲಿ ಪ್ರತಿಭೆಗಳಿದೆ. ಆ ಪ್ರತಿಭೆಗಳು ವ್ಯಕ್ತಪಡಿಸುವಂತದ್ದೆಂಬುದಾಗಿ ಇದು ಅಲ್ಲ. ಈ ಪ್ರತಿಭೆಗಳು ಇದು ನಾವು ನೋಡುವಾಗ ವರ ಅಲ್ಲ, ದೇವರಿಂದ ಬಂದಿರತಕ್ಕಂಥ ವರಗಳೆಲ್ಲ ಹೇಳುವುದನ್ನು ನಾವು ಗಮನಿಸಬೇಕು. ಕೆಲವು ಸಾರಿ ಪ್ರತಿಭೆಗಳು ಒಂದು ವೇಳೆ ವಂಶ ಪಾರಂಪರ್ಯವಾಗಿ ಬರತಕ್ಕಂಥದ್ದಿದೆ, ಅದು ಪ್ರತಿಭೆಗಳು. ಆದರೆ ಈ ವರಗಳು ಅದು ವಂಶ ಪಾರಂಪರ್ಯವಾಗಿ ಬರತಕ್ಕಂಥ ಒಂದು ಕಾರ್ಯ ಅಲ್ಲ, ಇದು ದೇವರು ಕೊಡ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ನೋಡುವಾಗ ಇದು ಒಂದು ಸಾಮರ್ಥ್ಯ ಅಲ್ಲ. ಹಾಗಾಗಿ ವರವು ಒಂದು ಸಾಮರ್ಥ್ಯ ಅಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಸಾಮರ್ಥ್ಯಗಳಿರ್ತದೆ ಲೋಕದಲ್ಲಿ. ಆದರೆ ಆ ಸಾಮರ್ಥ್ಯಗಳೆಲ್ಲ ಹೇಳುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ.
ಮತ್ತು ನಾವು ನೋಡುವಾಗ ಇಲ್ಲಿ ಇದು ಆತನ ಫಲಗಳು ಕೂಡ ಅಲ್ಲ, ವರಗಳು ಉಪಯೋಗಿಸುವಿಕೆ ಎಂಬುದಾಗಿ ಹೇಳುವಾಗ ವರಗಳನ್ನ ಉಪಯೋಗಿಸ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯವಾಗಿರುವಂತದ್ದಾಗಿದೆ. ಆದ್ರೆ ಅದು ಫಲ ಅಲ್ಲ ಹೇಳ್ತಕ್ಕಂಥದ್ದು ಕೂಡ ದೇವರ ವಾಕ್ಯದ ಆಧಾರದಿಂದ ನಾವು ನೋಡ್ತಕ್ಕಂಥದ್ದಾಗಿದೆ. ಸೊ ಅದರಿಂದ ನಾವು ಗಮನಿಸ್ತಾ ಬರುವಾಗ ಆತ್ಮನ ವರಗಳು ಅದು ಪ್ರತಿಯೊಬ್ಬರಿಗೂ ದೇವರಿಂದ ತೋರಿ ಬಂದಿರತಕ್ಕಂತ ವರಗಳಾಗಿದೆ. ಅಂದ್ರೆ ಅದು ಸರ್ವರ ಪ್ರಯೋಜನಾರ್ಥವಾಗಿ ಇದೆ ವರಗಳು. ಒಂದು ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 7ನೇ ವಚನಗಳನ್ನು ನಾವು ನೋಡುವಾಗ ಪ್ರತಿಯೊಬ್ಬರಿಗೆ ತೋರಿ ಬಂದ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿದೆ. ಅದರಿಂದ ನಾವು ನೋಡುವಾಗ ಸರ್ವರ ಪ್ರಯೋಜನಾರ್ಥಕವಾಗಿರ್ತಕ್ಕಂಥದ್ದಾಗಿದೆ, ವರವಾಗಿದೆ ಎಂಬುದಾಗಿ ನೋಡುತ್ತೇವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ವರಗಳ ಉಪಯೋಗಿಸುವಿಕೆ ಅದು ನಂಬಿಕೆಯ ಆಧಾರದಲ್ಲಿ ಇರುವಂತದ್ದಾಗಿದೆ. ಮತ್ತು ಅದನ್ನ ನಾವು ನೋಡುವಾಗ ನಮ್ಮ ಯೋಗ್ಯತೆಗೆ ಮೀರಿ ಅಥವಾ ನಮ್ಮ ಇಷ್ಟಕ್ಕೆ ನಾವು ಭಾವಿಸಿಕೊಡ್ತಕ್ಕಂಥ ಕಾರ್ಯಗಳು ವರಗಳು ಅಲ್ಲ. ಅದಕ್ಕಾಗಿ ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಚನದಲ್ಲಿ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳಬೇಕು. ನಾವಿಲ್ಲಿ ಗಮನಿಸ್ತಾ ಬರುವಾಗ ಒಂದೊಂದು ವರಗಳು ಅದು ನಮಗೆ ಕೊಡಲ್ಪಟ್ಟಿರತಕ್ಕಂಥದ್ದು ನ್ಯಾಯವಾಗಿ ನಾವು ಅದನ್ನ ರೂಪಿಸಿಕೊಳ್ಳಬೇಕೇ ವಿನಃ ಅದು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದಲ್ಲ. ಅನೇಕ ಸಭೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ, ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದುಂಟು. ಅದರಿಂದ ಎಂತೆಂಥ ವಿಶ್ವಾಸ ಬಲವನ್ನು ನಮಗೆ ನೀಡಿದ್ದಾನೋ ಅದರ ಆಧಾರದಲ್ಲಿ ವರಗಳ ಉಪಯೋಗವಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಹಾಗಾದ್ರೆ ಬೇರೆ ಈ ವರಗಳನ್ನು ಕೊಡ್ತಕ್ಕಂಥವ್ರು ಯಾರಾಗಿದ್ದಾರೆ? ಮನುಷ್ಯರು ಕೊಡ್ತಕ್ಕಂಥವರಾಗಿದ್ದಾರೆ, ಆಮೇಲೆ ಯಾರಾದ್ರೂ ಉಪದೇಶಕರು ಕೊಡ್ತಕ್ಕಂಥವರಾಗಿದ್ದಾರೆ, ಅಥವಾ ಸುವಾರ್ತಿಕರು ಕೊಡ್ತಕ್ಕಂಥವರಾಗಿದ್ದಾರೆ. ಬೇರೆ ನಾವು ನೋಡುವಾಗ ಈ ಕೃಪಾವರಗಳನ್ನ ನಾವು ತ್ರಯೇಕತ್ವದಲ್ಲಿ ಅಥವಾ ತ್ರಯೇಕ ದೇವರಲ್ಲಿ ನಾವು ಪಡೆದುಕೊಳ್ತಕ್ಕಂಥವರಾಗಿದ್ದೇವೆ. ನಾನು ಇದನ್ನ ಕ್ಲುಪ್ತವಾಗಿ ಹೇಳ್ತಾ ಹೋಗ್ತೇನೆ. ಮುಂದೆ ಸಭೆಯಲ್ಲಿ ಯಾವ್ಯಾವ ವರಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಸಭೆಗಳಲ್ಲಿ ಇರ್ತಾರೆ ಹೇಳ್ತಕ್ಕಂಥದನ್ನ ನಾವು ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಹೋಗ್ತಕ್ಕಂಥ ವಿಷಯಗಳಾಗಿದೆ. ನಾವು ನೋಡುವಾಗ ತಂದೆಯಾದ ದೇವರು ಕೃಪಾವರಗಳನ್ನ ಹಂಚಿಕೊಡ್ತಾನೆ. ಕೃಪಾವರಗಳನ್ನು ತಂದೆಯಾದ ದೇವರು ಹಂಚಿಕೊಡುವನಾಗಿದ್ದಾನೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 3ರಿಂದ 8 ವಚನಗಳವರೆಗೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಚನದಿಂದ 8 ವಚನಗಳವರೆಗೆ ಕೃಪಾವರಗಳನ್ನ ಹಂಚಿಕೊಡ್ತಕ್ಕಂಥವನು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಇನ್ಯಾರು ಕೊಡ್ತಕ್ಕಂಥವರಾಗಿದ್ದಾರೆ. ನಾವು ಕಾಣ್ತಾ ಬರುವಾಗ ತಂದೆಯಾದ ದೇವರು ಆತನು ಕೃಪಾವರಗಳನ್ನ ಕೊಡ್ತಕ್ಕಂಥವನಾಗಿದ್ದಾನೆ ಹೇಳುವಂತ ಸಂಗತಿಯನ್ನ ಗುರುತಿಸುತ್ತೇವೆ. ಇನ್ನು ಎರಡನೇದಾಗಿ ಮಗನಾದ ದೇವರು. ಸೊ ಮಗನಾದ ದೇವರು ಆತನು ಕೃಪಾವರಗಳನ್ನ ಅನುಗ್ರಹಿಸುವನಾಗಿದ್ದಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 11 ವಚನಗಳವರೆಗೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 7ರಿಂದ 11 ವಚನಗಳವರೆಗೆ. ಅಂದ್ರೆ ಒಬ್ಬೊಬ್ಬರಿಗೆ ಅನುಗ್ರಹವಾದ ಪ್ರಕಾರವೇ ಅವನಿಗೆ ಕೃಪಾವರಗಳು ದೊರಕಿದೆ. ನಾವು ಒಬ್ಬೊಬ್ಬರಿಗೆ ಅನುಗ್ರಹವಾದ ರೀತಿಯಲ್ಲಿ ಕೃಪಾವರಗಳು ಲಭ್ಯವಾಗಿರತಕ್ಕಂಥದ್ದಾಗಿದೆ. ತಮ್ಮಷ್ಟಕ್ಕೆ ತಾವೇ ಬಂದಿರತಕ್ಕಂಥ ವರಗಳು ಅಲ್ಲ ಎಂಬುದಕ್ಕಂಥದ್ದು ಅದು ಮಗನಾದ ದೇವರ ಮೂಲಕವಾಗಿ. ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮ ದೇವರು. ಮೂರನೇದಾಗಿ ನಾವು ನೋಡ್ತಕ್ಕಂಥ ಒಂದು ಸಂಗತಿ, ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ಕೃಪಾವರಗಳು ಕೊಡಲ್ಪಟ್ಟಿದೆ ಹೇಳ್ತಕ್ಕಂಥ ಒಂದು ಸಂಗತಿ ನೋಡ್ತೇವೆ. ಅದರಿಂದ ಕೃಪಾವರಗಳು ಸಭಾ ಹಿರಿಯರ ಮುಖಾಂತರವಾಗಿ ಕೊಡ್ತಕ್ಕಂಥದ್ದಲ್ಲ, ಸುವಾರ್ತಿಕರ ಮುಖಾಂತರವಾಗಿ ಕೊಡ್ತಕ್ಕಂಥದ್ದಲ್ಲ, ಅಥವಾ ಬೋಧಕರ ಮುಖಾಂತರವಾಗಿ ಕೊಡ್ತಕ್ಕಂಥದ್ದಲ್ಲ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಮೂರನೇದಾಗಿ ಪರಿಶುದ್ಧಾತ್ಮ ದೇವರು. ನಾವು ನೋಡುವಾಗ ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 11ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 11ನೇ ವಚನ. ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಡುತ್ತಾನೆ. ನಾವು ನೋಡುವಾಗ ದೇವರ ಆತ್ಮನು ಅಂದ್ರೆ ಒಬ್ಬನೇ ಆತ್ಮನು ವರಗಳನ್ನ ಆತನು ಹಂಚಿಕೊಡ್ತಕ್ಕಂಥವನಾಗಿದ್ದಾನೆ. ಬೇರೆ ಸಭೆಗಳಲ್ಲಿ ಒಂದು ವೇಳೆ ಆ ವರಗಳು ಒಬ್ಬನಿಗೆ 1, 2, 3 ಅಥವಾ ಹೀಗೆ ಆ ವರಗಳು ಇರತಕ್ಕಂಥ ನಾವು ಗುರುತಿಸತಕ್ಕಂಥವರಾಗಿರ್ತೇವೆ. ಮತ್ತು ಎಲ್ಲಾ ವರಗಳು ಕೂಡ ಒಬ್ಬರಿಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದಲ್ಲ. ಮತ್ತು ತನ್ನ ಚಿತ್ತಕ್ಕಾಗಿ ತನ್ನ ಚಿತ್ತ ಬಂದ ಪ್ರಕಾರವಾಗಿ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರು ಏನ್ ಮಾಡ್ತಾನೆ?
ಹಂಚಿಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತ್ಮನು ಪರಿಶುದ್ಧಾತ್ಮನಿಂದ ವರಗಳು ಹಂಚಿಕೆಯಾಗಿದೆ ಇರತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ, ಹೊರತು ಬೌದ್ಧಿಕವಾಗಿ ನಮ್ಮ ಜ್ಞಾನದ ನಿಮಿತ್ತವಾಗಿ ಅಲ್ಲ ಎನ್ನುವಂತ ಸ್ಪಷ್ಟತೆಯಲ್ಲಿ ನಾವು ಗುರುತಿಸುತ್ತೇವೆ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 4 ಮತ್ತು 4ರಿಂದ 6 ವಚನಗಳವರೆಗೆ ನಾವು ಧ್ಯಾನ ಮಾಡುತ್ತಾ ಬರುವಾಗ, ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 4ರಿಂದ 6 ವಚನಗಳವರೆಗೆ ನಾವು ನೋಡುವಾಗ, ಬೇರೆ ಬೇರೆ ವರಗಳುಂಟು, ಒಂದೇ ಆತ್ಮನನ್ನು ಅದನ್ನು ಕೊಡುವುದರಿಂದ. ನೋಡಿ, ಬೇರೆ ಬೇರೆ ವರ ಇದೆ, ಆದರೆ ಒಂದೇ ಆತ್ಮನದನ್ನೇ ಕೊಡ್ತಾನೆ ಹೇಳ್ತಕ್ಕಂಥ ಸತ್ಯವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಬರುವಾಗ ವರಗಳು ಸಭೆಯಲ್ಲಿ ಕೊಡಲ್ಪಟ್ಟಿದೆ ಹೇಳ್ತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಕಾಣ್ತಾ ಬಂದವರಾಗಿದ್ದೇವೆ. ಬೇರೆ ಇಲ್ಲಿ ನಾವೀಗ ಒಂದೊಂದಾಗಿ, ಇದು ನಾನು ಕ್ಲುಪ್ತವಾಗಿ ಹೇಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಹಾಗಾದ್ರೆ ಇವತ್ತು ಒಂದೊಂದಾಗಿ ನಾವು ಯಾವ್ಯಾವ ವರಗಳು ಸಭೆಯಲ್ಲಿ ಕೊಡಲ್ಪಟ್ಟಿದೆ, ಹಿಂದೆ ಯಾವ ವರಗಳು ಕೊಡಲ್ಪಟ್ಟಿತು, ಇವತ್ತು ಯಾವ ವರಗಳು ಕೊಡಲ್ಪಟ್ಟಿದೆ ಹೇಳ್ತಕ್ಕಂಥ ಸಂಗತಿ ಮತ್ತು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ರೀತಿಯಾಗಿ ವರಗಳು ಯಾವುದೆಲ್ಲ ಇದೆ ಹೇಳ್ತಕ್ಕಂಥ ಸಂಗತಿಯನ್ನು ಕೂಡ ನಾವು ಗಮನಿಸ್ತಕ್ಕಂಥವರು ಆಗಿರ್ತೇವೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಕರ್ತನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಬಹಳ ವಿಶೇಷವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ, ಇವತ್ತು ಯಾವ್ಯಾವ ವರಗಳು ಕೊಡಲ್ಪಟ್ಟಿದೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಹೊರಡತಕ್ಕಂತ ವಿಷಯಗಳು, ದೇವರು ಸಭೆಯಲ್ಲಿ ಕೊಟ್ಟಿರತಕ್ಕಂತ ವರಗಳು ಅಥವಾ ಆ ವರಗಳು ಈಗ ಇದೆಯೋ ಹೇಳುವುದನ್ನು ಕೂಡ ನಾವು ದೇವರ ವಾಕ್ಯದ ಆಧಾರದಿಂದ ಧ್ಯಾನ ಮಾಡಬೇಕು. ಆ ವರಗಳು ಈಗ ಇದೆಯೋ ಮತ್ತು ಪ್ರಾರಂಭದಲ್ಲಿ ಅದು ಇತ್ತು, ಸಭೆಯ ಪ್ರಾರಂಭದಲ್ಲಿ ಆ ವರಗಳು ಇತ್ತು ಹೇಳುವುದನ್ನು ಕೂಡ ಗಮನಿಸಬೇಕಾಗಿರುವಂತದ್ದಾಗಿದೆ. ಮೊದಲನೇದಾಗಿ ನಾವು ಕಾಣ್ತಾ ಬರುವಾಗ ಸತ್ಯವೇದದಲ್ಲಿ ಅಪೋಸ್ತಲರ ವರ, ಅಪೋಸ್ತಲತ್ವದ ವರ. ಹಾಗಾದ್ರೆ ಈ ಅಪೋಸ್ತಲತ್ವದ ವರ ಸಭೆಗೆ ಕೊಡಲ್ಪಟ್ಟಿದ್ದು ನಿಜ. ಅಪೋಸ್ತಲತ್ವ ಅಥವಾ ಅಪೋಸ್ತಲ ಎಂಬುದಾಗಿ ನಾವಿಲ್ಲಿ ಗಮನಿಸ್ತಾ ಬರುವಾಗ ಇದು ಹೊಸ ಒಡಂಬಡಿಕೆಯಲ್ಲಿ ಸುಮಾರು 79 ಸಾರಿ ಪದ ಬಳಕೆಯಾಗಿದೆ. 79 ಸಾರಿ ಇದು ಪದ ಬಳಕೆಯಾಗಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅದರಿಂದ ಇಲ್ಲಿ ನಾವು ನೋಡುವಾಗ ಇಲ್ಲಿ ಕರೆದು ಆತನಿಂದ ಕಳಿಸಲ್ಪಟ್ಟವರು ಅಪೋಸ್ತಲರು ಎಂಬುದಾಗಿ ಹೇಳುವಾಗ, ಅಪೋಸ್ತಲೋಸ್ ಎಂಬತಕ್ಕಂಥ ಗ್ರೀಕ್ ಪದದಿಂದ ಅಪೋಸ್ತಲೋಸ್ ಎಂಬತಕ್ಕಂಥ ಗ್ರೀಕ್ ಪದದಿಂದ ಅದು ಬಂದಿದೆ. ಸೊ ಆ ಗ್ರೀಕ್ ಪದದಿಂದ ಬಂದಿದ್ದು ಆತನಿಂದ ಕಳಿಸಲ್ಪಟ್ಟವರು. ನಮ್ಮಲ್ಲಿ ಸ್ಪಷ್ಟವಾಗಿ ನೋಡ್ತಕ್ಕಂಥದ್ದು ಆತನಿಂದ ಕಳಿಸಲ್ಪಟ್ಟವರು ಹೇಳ್ತಕ್ಕಂಥ ಒಂದು ಅರ್ಥ ಅಪೋಸ್ತಲತ್ವದ ಕುರಿತಾಗಿ ನಾವು ಅಲ್ಲಿ ಶಬ್ದಶಃ ಅದನ್ನ ನೋಡ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ಅದರಿಂದ ನಾವು ನೋಡ್ತಾ ಬರುವಾಗ ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 22ನೇ ವಚನ ನೋಡುವಾಗ, ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನು ನೋಡ್ರಿ ಅಲ್ಲಿ. ಹಾಗಾದ್ರೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತಕ್ಕಂಥದ್ದು ಕೊಂಡಿರುವುದನ್ನು ನಾವು ಗಮನಿಸ್ತೇವೆ. ಹಾಗಾದ್ರೆ ಅಪೋಸ್ತಲರು ಈಗ ಇದ್ದಾರೋ, ಅಪೋಸ್ತಲರು ಎನಿಸಿಕೊಳ್ಳಬೇಕಾದರೆ ಏನೆಲ್ಲ ಅರ್ಹತೆಗಳು ಬೇಕು, ಅಥವಾ ಅಪೋಸ್ತಲರು ಎನಿಸಿಕೊಳ್ಳುವುದು ಯಾವುದರಿಂದ ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ 79 ಸಾರಿ ಅದರ ಪದ ಬಳಕೆಯಾಗಿದೆ, ಅಪೋಸ್ತಲರು. ಅದರಿಂದ ನಾವು ನೋಡುವಾಗ ಹಾಗಾದ್ರೆ ಎಲ್ಲರೂ ಅಪೋಸ್ತಲರು ಎನಿಸಿಕೊಳ್ಳಬೇಕಾದರೆ ಏನೆಲ್ಲ ಸಂಗತಿಗಳು ಅವಶ್ಯಕತೆ? ಹಾಗಾದ್ರೆ ನಾವಿವತ್ತು ಅಪೋಸ್ತಲರು ನಾವು ಅದನ್ನ ವಾಕ್ಯದ ಮುಖಾಂತರವಾಗಿ ಕರೆಕ್ಷನ್ ಮಾಡ್ತಾ ಹೋಗ್ಬೇಕಾಗಿರುವಂತದ್ದಾಗಿದೆ. ಬೇರೆ ನಾವು ಕಾಣುವಾಗ ಇವತ್ತು ಅನೇಕರು ನಾವು ಕೂಡ ಅಪೋಸ್ತಲರಾಗಿದ್ದೇವೆ ಎಂಬುದಾಗಿ ಹೇಳಿದುಕೊಳ್ತಕ್ಕಂಥವರು ಇದ್ದಾರೆ. ಅನೇಕರು ನನ್ನ ಮುಂದೆ ಕೂಡ ಕೆಲವು ಅನೇಕ ಸಭೆಗಳವರು, ಕೆಲವು ಸಭೆಗಳವರು ಅಂದುಕೊಂಡಿರುವಂತದನ್ನ ನಾನು ಗುರುತಿಸಿದ್ದೇನೆ. ಬೇರೆ ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅಪೋಸ್ತಲರು ಎಂಬುದಾಗಿ ಕರೆಸಲ್ಪಡಬೇಕಾದರೆ ಮೊಟ್ಟ ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 14ರಿಂದ 22 ವಚನಗಳವರೆಗೆ ನಾವು ಧ್ಯಾನ ಮಾಡುವಾಗ ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 14ರಿಂದ 22 ವಚನಗಳವರೆಗೆ ನಾವು ಧ್ಯಾನ ಮಾಡುವಾಗ ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕರ್ತನ ಕರೆ ಕೇಳಿ ಹಿಂಬಾಲಿಸಿದವರು. ನೋಡ್ರಿ,
ಅಪೋಸ್ತಲರು ಏನ್ ಮಾಡಿದ್ರು ಅಲ್ಲಿ? ಆಗಿನ ಕಾಲದಲ್ಲಿ ಪ್ರಥಮವಾಗಿ ಶಿಷ್ಯರನ್ನ ದೇವರು ಆಯ್ಕೆ ಮಾಡಿಕೊಂಡಾಗ ಕರ್ತನ ಕರೆ ಕೇಳಿ ಅವರು ಹಿಂಬಾಲಿಸಿದರು. ಕರ್ತನ ಕರೆ. ಹಾಗಾದ್ರೆ ನಾವು ನೋಡುವಾಗ ಇವತ್ತು ಕೂಡ ನಾವು ಕರ್ತನ ಕರೆ ಕೇಳಿ ಹಿಂಬಾಲಿಸಿಲ್ವಾ? ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ಆತನ ಹಿಂಬಾಲಿಸಿಲ್ವಾ ಹೇಳುವಂತ ಪ್ರಶ್ನೆ ಉದ್ಭವವಾಗಬಹುದು. ಹಾಗಾದ್ರೆ ಈ ಕರ್ತನ ಕರೆ ಕೇಳಿ ಹಿಂಬಾಲಿಸಿದ್ದರಿಂದ ನಾವು ಅಪೋಸ್ತಲರಾಗಿದ್ದೇವೆ. ಹಾಗಾದ್ರೆ ಕೇವಲ ಅದೊಂದು ದೃಷ್ಟಿಕೋನದಿಂದ ನಾವು ಹಿಡ್ಕೊಂಡು ಅಪೋಸ್ತಲರು ನಾವಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ನೋಡ್ರಿ, ಎರಡನೇದಾಗಿ ನಾವು ನೋಡುವಂಥದ್ದು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 1ನೇ ವಚನ, ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯದ 21ನೇ ವಚನ. ಅಲ್ಲಿ ನಾವು ಗಮನಿಸ್ತಾ ಬರುವಾಗ ಅವರು ಕರ್ತನೊಂದಿಗೆ ಸಂಚರಿಸಿದರು. ನೋಡ್ರಿ, ಇದು ಎರಡನೇ ವಿಷಯಕ್ಕೆ ನಾವು ಬರುವಾಗ ಅಪೋಸ್ತಲರು ಎಂಬುದಾಗಿ ಕರೆಸಲ್ಪಡಬೇಕಾದ್ರೆ, ಅಪೋಸ್ತಲರು ಎಂಬುದಾಗಿ ಯೇಸು ಸ್ವಾಮಿಯು 12 ಜನ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡರು. ಈ 12 ಜನ ಶಿಷ್ಯರೆಂಬುದಾಗಿ ಆಯ್ಕೆ ಮಾಡಿ ಕರ್ತನೊಂದಿಗೆ ಸಂಚರಿಸಿರತಕ್ಕಂಥವರಾಗಿದ್ದಾರೆ. ಬಹಳ ಮುಖ್ಯವಾಗಿರುವಂತ ವಿಷಯ. ಕರ್ತನೊಟ್ಟಿಗೆ ಓಡಾಡಿದವರಾಗಿದ್ದಾರೆ ಮತ್ತು ಕರ್ತನೊಟ್ಟಿಗೆ ಕರ್ತನು ಎಲ್ಲೂ ಹೋಗಿದ್ದಾರೋ ಅಲ್ಲಿ ಅದರ ಜೊತೆಗಿದ್ದವರಾಗಿದ್ದಾರೆ. ಸೊ ಅದರಿಂದ ಕರ್ತನೊಂದಿಗೆ ಸಂಚಾರ ಆಗಿರತಕ್ಕಂಥವರಾಗಿದ್ದಾರೆ. ಕರ್ತನ ಕೆರೆ ಕೇಳಿದವರು, ಹಿಂಬಾಲಿಸಿದವರು ಮಾತ್ರವೇ ಅಲ್ಲ, ಕರ್ತನೊಂದಿಗೆ ಸಂಚರಿಸಿರ್ತಕ್ಕಂಥವರು ಕೂಡ ಅಪೋಸ್ತಲರಾಗಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ತಪ್ಪಾದ ಬೋಧನೆ ಇಂದ ಕೂಡಿರ್ತಕ್ಕಂಥ ಅನೇಕ ಸಭೆಗಳನ್ನು ನಾವು ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಇದನ್ನು ನಮ್ಮ ಸಭೆಗಳಲ್ಲಿ ಅಥವಾ ನಮ್ಮ ವಿಶ್ವಾಸಿಗಳು, ನಮ್ಮ ಸಭೆಯ ದೇವಜನರು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕಾಗಿರುವಂತದ್ದಾಗಿದೆ. ಯಾಕೆಂದರೆ ಅನೇಕರು ಹಾಗಾದ್ರೆ ನಮ್ಮ ಸಭೆಯಲ್ಲಿ ಅಪೋಸ್ತಲರಿಲ್ವಾ, ಅನೇಕ ಸಭೆಗಳಲ್ಲಿ ಅಪೋಸ್ತಲರಿದ್ದಾರೆ ಎಂಬುದಾಗಿ ಅಂದುಕೊಳ್ತಾ ಇದ್ದಾರಲ್ಲ ಬ್ರದರ್ ಎಂಬುದಾಗಿ ಅನೇಕರು ಪ್ರಶ್ನಿಸುವುದನ್ನು ನಾವು ನೋಡ್ತಕ್ಕಂಥವರಾಗಿರ್ತೇವೆ. ಆದ್ರೆ ಪ್ರಿಯರೇ, ನಾವು ನೋಡುವಾಗ ಅಲ್ಲಿ ಕರ್ತನೊಂದಿಗೆ ಸಂಚರಿಸಿರ್ತಕ್ಕಂಥವರಾಗಿರಬೇಕು, ಕರ್ತನೊಂದಿಗೆ ಓಡಾಟ ಮಾಡಿರ್ತಕ್ಕಂಥವರಾಗಿರಬೇಕು. ನಾವು ಗಮನಿಸ್ತಾ ಬರುವಾಗ ಅಲ್ಲಿ ಮೂರನೇ ವಿಷಯ, ಅಲ್ಲಿ ಅಪೋಸ್ತಲ ಕೃತ್ಯ 10ನೇ ಅಧ್ಯಾಯದ 41ನೇ ವಚನ, ಅಪೋಸ್ತಲ ಕೃತ್ಯ 10ನೇ ಅಧ್ಯಾಯದ 41ನೇ ವಚನ, ಕರ್ತನೊಂದಿಗೆ ಅನ್ನಪಾನ ತೆಗೆದುಕೊಂಡವರಾಗಿರಬೇಕು. ಹಾಗಾದ್ರೆ ಅಪೋಸ್ತಲರು ಎಂಬುದಾಗಿ ಹೇಳುವಾಗ ಕರ್ತನೊಟ್ಟಿಗೆ ಆಹಾರಗಳನ್ನ ತೆಗೆದುಕೊಂಡವರು, ಕರ್ತನೊಟ್ಟಿಗೆ ಆಹಾರಗಳನ್ನ ತೆಗೆದುಕೊಂಡವರು, ಅನ್ನಪಾನಗಳನ್ನ ತೆಗೆದುಕೊಂಡವರು. ಸೊ ಗಮನಿಸಬೇಕಾಗಿರ್ತಕ್ಕಂಥದ್ದಾಗಿದೆ, ಕರ್ತನೊಟ್ಟಿಗೆ ಕರ್ತನು ಭೌತಿಕವಾಗಿ ಆತನು ಶರೀರವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಬಂದಾಗ ಶಿಷ್ಯರು ಆತನೊಟ್ಟಿಗೆ ಸಂಚರಿಸಿದರು ಮತ್ತು ಅನ್ನಪಾನಗಳನ್ನ ತೆಗೆದುಕೊಂಡರು. ಸೊ ಈಗ ಇವರನ್ನ ನಾವು ಅಪೋಸ್ತಲರು ಎಂಬುದಾಗಿ ನಾವು ಕರೆಯಲ್ಪಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯದ 16 ಮತ್ತು 20ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯದ 16ರಿಂದ 20 ವಚನಗಳವರೆಗೆ ಅಲ್ಲಿ ನೋಡ್ತಾ ಬರುವಾಗ ಕರ್ತನಿಂದ ನೇರವಾಗಿ ಆಜ್ಞೆಯನ್ನ ಹೊಂದಿದವರು. ನಮಗಾದ್ರೂ ಈಗ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಆಜ್ಞೆಗಳನ್ನ ಹೊಂದುತ್ತಾ ಇದ್ದೇವೆ. ಆದರೆ ಅಪೋಸ್ತಲರು ನೇರವಾಗಿ ಕರ್ತನ ಆಜ್ಞೆಗಳನ್ನ ಅವರು ಹೊಂದಿದವರಾಗಿದ್ದಾರೆ. ನೋಡ್ರಿ, ಅಪೋಸ್ತಲರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರು ನೇರವಾಗಿ ಕರ್ತನಿಂದಲೇ ಆಜ್ಞೆಗಳನ್ನ ಹೊಂದಿದವರಾಗಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ನಾವು ಅಪೋಸ್ತಲರಾಗಿದ್ದೇವ ಅಥವಾ ಈ ದಿನಮಾನಗಳಲ್ಲಿ ಅಪೋಸ್ತಲರಿದ್ದಾರ? ಕರ್ತನಿಂದ ಆಜ್ಞೆಗಳನ್ನ ಹೊಂದಿದವರಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಕರ್ತನ ಶಬ್ದ ಕೇಳಿದವರು. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 2ನೇ ವಚನ ಮತ್ತು 17ನೇ ಅಧ್ಯಾಯದ 5ರಿಂದ 6 ವಚನಗಳವರೆಗೆ ನಾವು ಗಮನಿಸ್ತಾ ಬರುವಾಗ, ಹಾಗಾದ್ರೆ ಅಲ್ಲಿ ನೋಡುವಾಗ ನಾನು ಅದನ್ನ ಡಿಟೇಲ್ ಆಗಿ ನಾನು ಓದ್ತಾ ಇಲ್ಲ. ಕರ್ತನ ಶಬ್ದ ಕೇಳಿದವರು, ಕರ್ತನ ಶಬ್ದ ಕೇಳಿದವರು. ಹಾಗಾದ್ರೆ ನೇರವಾಗಿ ಕರ್ತನ ಶಬ್ದ ಕೇಳಿ ನಾವು ಇವತ್ತು ದೇವರ ವಾಕ್ಯ ಹೇಳುವಾಗ ಆತನ ಶಬ್ದ ನಮಗೆ ದೇವರಾತ್ಮನು ಮಾತನಾಡುವುದರ ಮುಖಾಂತರವಾಗಿ ಆತನ ಶಬ್ದದ ಅರಿವು ನಮಗೆ ಆಗಿರುವುದರಿಂದ ನಾವು ನಂಬಿದ್ದೇವೆ. ಆದ್ರೆ ನೇರವಾಗಿ ಆತನ ಶಬ್ದ ಕೇಳಿದವರಾಗಿದ್ದಾರೆ ಅಪೋಸ್ತಲರು. ಅದರಿಂದ ನಾವು ಗಮನಿಸ್ತಾ ಬರುವಾಗ ಮತ್ತೊಂದು ವಿಷಯ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಅಪೋಸ್ತಲರು ಎಂಬುದಾಗಿ ಕರೆಸಲ್ಪಡಬೇಕಾದರೆ ಇವತ್ತು ಸಭೆಯಲ್ಲಿ ಅಪೋಸ್ತಲರು ಇದ್ದಾರೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕರ್ತನನ್ನು ಮುಟ್ಟಿದವರಾಗಿರಬೇಕು, ಕರ್ತನನ್ನ ಟಚ್ ಮಾಡಿರ್ತಕ್ಕಂಥವರಾಗಿರಬೇಕು. ಇವತ್ತು ನಾವು ಒಬ್ಬ ಸಹೋದರಿಯನ್ನ ವಿಶ್ ಮಾಡ್ತೇವೆ, ಅವ್ರಿಗೆ ಮುಖಾಮುಖಿಯಾಗಿ ನಾವು ಅವರನ್ನ ಗೌರವಿಸಿ ಆಮೇಲೆ ಶೇಕ್ ಹ್ಯಾಂಡ್ ಕೊಡ್ತೇವೆ, ನಾವು ಅವರನ್ನ ಗೌರವಿಸ್ತೇವೆ. ಹಾಗಾಗಿ ನಾವು ನೋಡುವಾಗ ಅಲ್ಲಿ ಕರ್ತನನ್ನ ಮುಟ್ಟಿದವರು
ಅವರಾಗಿರಬೇಕು. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನ, ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 27ನೇ ವಚನ, ಯೋಹಾನ 27ನೇ ವಚನದಲ್ಲಿ, ಮತ್ತು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 39ನೇ ವಚನ, ಲೂಕ 24:39ನೇ ವಚನ. ಇವರು ನೋಡುವಾಗ ಕರ್ತನನ್ನ ಮುಟ್ಟಿದವನು, ನೋಡುವಾಗ ತೋಮನು ಯೇಸು ಸ್ವಾಮಿಯನ್ನ ಮುಟ್ಟಿದ್ದು ಗುರಿತಾಗಿ ನಾವು ನೋಡ್ತಾ ಬರುವಾಗ ಅಲ್ಲಿ ಆತನು ಎದ್ದು ಬಂದಿರತಕ್ಕಂಥದ್ದನ್ನ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ದೃಶ್ಯವನ್ನ ಆತನು ಒಪ್ಪಿಕೊಳ್ಳಿಲ್ಲ ಪ್ರಾರಂಭದಲ್ಲಿ. ಯಾಕಂದ್ರೆ ನಾನು ಮುಟ್ಟು ನೋಡ್ತೇನೆ, ಬೆರಳನ್ನ ಹಾಕಿ ನೋಡ್ತೇನೆ ಎಂಬುದಾಗಿ ಆತನು ಹೇಳಿರ್ತಕ್ಕಂಥದ್ದನ್ನ ಕೂಡ ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಹಾಗಾದ್ರೆ ಕರ್ತನನ್ನ ಮುಟ್ಟಿರ್ತಕ್ಕಂಥ ಅನುಭವದಲ್ಲಿ ಇರ್ತಕ್ಕಂಥವರು ಅಪೋಸ್ತಲರಾಗಿದ್ದಾರೆ. ಹಾಗಾದ್ರೆ ಈ ಒಂದು ಕರ್ತನನ್ನ ಮುಟ್ಟಿರ್ತಕ್ಕಂಥವರು ಇವತ್ತು ಸಭೆಗಳಲ್ಲಿದ್ದಾರೋ? ಹಾಗಾದ್ರೆ ಅವರು ಅಪೋಸ್ತಲರಾಗಿದ್ದಾರೋ? ಸಭೆಗಳಲ್ಲಿ ಇದ್ದಾರೋ ಹೇಳುವಂತ ಒಂದು ಪ್ರಶ್ನೆಯನ್ನು ನಾವು ಈ ವಾಕ್ಯದ ಆಧಾರದಲ್ಲಿ ನಾವು ಪ್ರಶ್ನಿಸಿಕೊಳ್ಳಬೇಕು. ನಂತರ ಕರ್ತನ ಪುನರುತ್ಥಾನದ ಸಾಕ್ಷಿ ಅಪೋಸ್ತಲರೆಂಬುದಾಗಿ ಹೇಳುವಾಗ ಕರ್ತನ ಪುನರುತ್ಥಾನದ ಸಾಕ್ಷಿ ಹೊಂದಿರತಕ್ಕಂಥವರಾಗಿದ್ದಾರೆ. ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯದ 22ನೇ ವಚನ, ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯದ 22ನೇ ವಚನ, ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದ 7ರಿಂದ 8 ವಚನ, 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದ 7-8ನೇ ವಚನ. ಇವುಗಳನ್ನ ನಾವು ಗಮನಿಸ್ತಾ ಬರುವಾಗ ಏನ್ ಹೇಳ್ತದಂದ್ರೆ ಕರ್ತನ ಪುನರುತ್ಥಾನದ ಸಾಕ್ಷಿಯನ್ನ ಹೊಂದಿರತಕ್ಕಂಥವರಾಗಿದ್ದಾರೆ. ಪುನರುತ್ಥಾನ ಹೊಂದಿರತಕ್ಕಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಇವರು ನೋಡಿದವರಾಗಿದ್ದಾರೆ. ಬೇರೆ ಪುನರುತ್ಥಾನ ಹೊಂದಿರತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನನ್ನ ಇವತ್ತು ನಾವುಗಳು ಅಥವಾ ಅನೇಕರು ಈ ಲೋಕದಲ್ಲಿ ನೋಡಿದವರಿದ್ದಾರ? ಆಗಿನ ಕಾಲದ ಶಿಷ್ಯರನ್ನ ಹೊರತುಪಡಿಸಿ ಈಗಿನ ಕಾಲದಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನೋಡಿದವರಿದ್ದಾರ? ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಎದ್ದು ಬಂದಿರತಕ್ಕಂಥದ್ದು ಮತ್ತು ಆತನು 40 ದಿನಗಳವರೆಗೆ ಭೂಮಿಯಲ್ಲಿ ಜೀವಿಸಿರ್ತಕ್ಕಂಥದ್ದು, ಈ ಸಂಗತಿಯನ್ನ ನಾವು ಕಣ್ಣಾರೆ ಕಂಡಿರ್ತಕ್ಕಂಥವರಾಗಿದ್ದೇವಾ? ಇಲ್ಲ ಪ್ರಿಯ. ಸೊ ಅದರಿಂದ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರು ಇದ್ದಾರೆ ಹೇಳ್ತಕ್ಕಂಥ ಅನೇಕ ತಪ್ಪಾದ ಬೋಧನೆಗಳ ನಡುವೆ ನಾವಿದ್ದೇವೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಇವತ್ತು ನಮಗೆ ಸ್ಪಷ್ಟತೆ ಇದೆ, ಇವತ್ತು ಅಪೋಸ್ತಲರು ಇಲ್ಲ ಹೇಳುವಂತ ವಿಷಯಗಳು ನಮಗೆ ಗೊತ್ತಿದೆ. ಅದು ಮುಂದೆ ಕೂಡ ನಾವು ಅದನ್ನ ಧ್ಯಾನ ಮಾಡತಕ್ಕಂಥವರು ಆಗಿರ್ತೇವೆ. ಮತ್ತಷ್ಟು ಮಾತ್ರವಲ್ಲ, ಅಪೋಸ್ತಲರು ಎಂಬುದಾಗಿ ಹೇಳಿಕೊಳ್ಳುವಾಗ ಕರ್ತನ ಹಾಗೆ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ನಡೆಸಿದವರು ಬಹಳ ಮುಖ್ಯ. ರೋಮಾಪುರ ಪತ್ರಿಕೆ 1ನೇ ನಾವಲ್ಲಿ ಗಮನಿಸ್ತಾ ಬರುವಾಗ 2 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 11-2ನೇ ವಚನ, ಇವೆಲ್ಲವನ್ನು ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರ ಮತ್ತು ಅನೇಕ ಸಂಗತಿಗಳು, ಅನೇಕ ವಾಕ್ಯ ಭಾಗ, ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕ, ಲೂಕ, ಯೋಹಾನ, ಇವೆಲ್ಲವುಗಳನ್ನು ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲ ಕೃತ್ಯ 3ನೇ ಅಧ್ಯಾಯ ಇವೆಲ್ಲ ನೋಡ್ತಾ ಬರುವಾಗ ಯೇಸು ಕ್ರಿಸ್ತನ ಶಿಷ್ಯರು ಅಥವಾ ಅಪೋಸ್ತಲರು ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನ ಮಾಡಿದರು. ಹಾಗಾದ್ರೆ ಈ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಮಾಡ್ತಕ್ಕಂಥ ವರ ಅದು ಅಪೋಸ್ತಲರಿಗೆ ಮಾತ್ರ ಕೊಡಲ್ಪಟ್ಟಿತ್ತು. ಅದರಿಂದ ನಾವು ನೋಡುವಾಗ ಕರ್ತನು ಹಾಗೆ ಏನ್ ಮಾಡಿದನು ಹಾಗೇ ಮಾಡಿದನು. ರೋಗ ಸ್ವಸ್ಥ ಮಾಡಿದರು, ದೆವ್ವ ಬಿಡಿಸಿದರು, ಸತ್ತವರನ್ನ ಎಬ್ಬಿಸಿದರು. ಹೀಗಾಗಿ ನಾವು ಕಾಣ್ತಾ ಬರುವಾಗ ಇವೆಲ್ಲ ಕಾರ್ಯಗಳನ್ನು ಕರ್ತನು ಮಾಡಿದ ರೀತಿಯಲ್ಲಿಯೇ ಯೇಸು ಕ್ರಿಸ್ತನ ಶಿಷ್ಯರು ಅಂದರೆ ಅಪೋಸ್ತಲರು ಮಾಡಿದವರಾಗಿದ್ದಾರೆ. ಬೇರೆ ಇವತ್ತು ಒಂದು ವೇಳೆ ಅಪೋಸ್ತಲರು ಸತ್ತವರನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ನಮ್ಮದೇ ಜಿಲ್ಲೆಯಲ್ಲಿ ಒಮ್ಮೆ ನಾನು ಅಪೋಸ್ತಲನಾಗಿದ್ದೇನೆ, ನಾನು ವರಗಳನ್ನ ಹೊಂದಿದವನಾಗಿದ್ದೇನೆ, ಸತ್ತವರನ್ನು ನಾನು ಬದುಕಿಸುತ್ತೇನೆ ಎಂಬುದಾಗಿ ಕೆಲವು ಕಳೆದ ಒಂದು 8-10 ವರ್ಷಗಳ ಹಿಂದೆ ಒಂದು ನ್ಯೂಸ್ ಪೇಪರ್ ಕೂಡ ಬಂತು. ನಮ್ಮದೇ ಜಿಲ್ಲೆ ಇನ್ನೊಂದು ತಾಲೂಕಿನಲ್ಲಿ ನಡೆದಂತ ಒಂದು ಘಟನೆ. ಸತ್ತವರು ನಾನು ಬದುಕಿಸ್ತೇನೆ ಎಂಬುದಾಗಿ ಅವ್ರು ಹೋಗಿ ಆಮೇಲೆ ಗ್ರಾಮಸ್ಥರಿಂದ ಒದೆ ತಿನ್ನುವಂತ ಅಥವಾ ಊರಿನವರಿಂದ ಒದೆ ತಿನ್ನುವಂತ ಪರಿಸ್ಥಿತಿ. ಸತ್ತವರನ್ನು ನೇಮಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅದು ಆಮೇಲೆ ನಂತರ ನ್ಯೂಸ್ ಪೇಪರ್ಗಳಿಗೆಲ್ಲ ಬಂದಿರತಕ್ಕಂತಹ ಸಂಗತಿ ನಾನು ಓದಿದ್ದೇನೆ. ಸೊ ಅದರಿಂದ ಗಮನಿಸ್ತಾ ಬರುವಾಗ ಇವತ್ತು ಅಪೋಸ್ತಲರಿದ್ದಾರ? ಸತ್ತವರನ್ನು ಬದುಕಿಸ್ಲಿಕ್ಕೆ ಇವತ್ತು ನಮ್ಮಿಂದ ಆಗ್ತದ? ಮತ್ತು ರೋಗ ಮಹತ್ಕಾರ್ಯಗಳನ್ನು ಮಾಡ್ಲಿಕ್ಕೆ, ಅದ್ಭುತಗಳನ್ನ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತದ? ಕರ್ತನಿಗೆ ಸಾಧ್ಯ. ಕರ್ತನ ಒಂದು ವೇಳೆ ರೋಗಗಳನ್ನ, ದೆವ್ವಗಳನ್ನ ಆತನು ಮುಟ್ಟಿ ಗುಣಪಡಿಸ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಕಾರ್ಯಗಳಾಗಿದೆ ನಮ್ಮ ಜೀವಿತದಲ್ಲಿ, ಅದು ಬೇರೆ ವಿಷಯ. ಆದ್ರೆ ನಾವಿಲ್ಲಿ ಗಮನಿಸ್ತಾ ಬರುವಾಗ ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ನಡೆಸಿರ್ತಕ್ಕಂಥವರು ಅಪೋಸ್ತಲರಾಗಿದ್ದಾರೆ. ಸತ್ತವರನ್ನು ಯಾರಾದರೂ ಎಬ್ಬಿಸಿದ್ದರೆ ಅದು ಅಪೋಸ್ತಲರು ಮಾತ್ರವೇ ಆಗಿದ್ದಾರೆ, ಅಥವಾ ನಮ್ಮ ಕರ್ತನಾದ
ಯೇಸು ಕ್ರಿಸ್ತನ ಇಂದ ವರಗಳನ್ನು ಪಡ್ಕೊಂಡು ಅವರು ಮಾಡಿರ್ತಕ್ಕಂಥವರಾಗಿದ್ದಾರೆ. ಆತನ ಹಾಗೆಯೇ ಅವರು ಮಾಡಿರ್ತಕ್ಕಂಥವರಾಗಿದ್ದಾರೆ ಹೇಳುವಂತ ಒಂದು ಸಂಗತಿಯನ್ನು ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಈ ಒಂದು ಅಪೊಸ್ತಲತನದ ಒಂದು ಆಯ್ಕೆ ಅದು ದೇವರ ಕರಿವಿಕೆ ಮುಖಾಂತರವಾಗಿ ಆಗಿದೆ. ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಸ್ವಾಮಿ ಹೇಳ್ತಾನೆ, ಮನುಷ್ಯರನ್ನ ಹಿಡಿಯುವ ಬೆಸ್ತರಾಗಿ ನಿಮ್ಮನ್ನು ಮಾಡ್ತೇನೆ ಎಂಬುದಾಗಿ. ದೇವರು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶದ ಮೇರೆಗೆ ಅಪೊಸ್ತಲರನ್ನ ಕರೆದಿರ್ತಕ್ಕಂಥ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಮತ್ತು ಆತನ ಆರಿಸಿಕೊಂಡರೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುತ್ತೇವೆ. ಅಪೊಸ್ತಲರನ್ನು ಆರಿಸಿಕೊಂಡಿರತಕ್ಕಂಥ ವಿಧಾನಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅಂದಿನ ದಿನಮಾನಗಳಲ್ಲಿ ಪ್ರಥಮವಾಗಿ ಯೇಸು ಸ್ವಾಮಿಯು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ, ಶಿಷ್ಯರಾಗಿದ್ದಾರೆ. ಪ್ರಿಯರೇ, ನಾವು ಗಮನಿಸ್ತಾ ಬರುವಾಗ ಈಗ ನಾನು ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ಇದ್ದರೆ ಮಾತ್ರ ನಾವು ನೋಡುವಾಗ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರನ್ನೇ ಸ್ವಾಮಿ ಆಯ್ಕೆ ಮಾಡಿಕೊಂಡ. ಅವರ ಹೆಸರುಗಳು ಕೂಡ ಬರೆಯಲ್ಪಟ್ಟಿದೆ, ನಮಗೆ ಗೊತ್ತಿದೆ. ಅದರಿಂದ ನಾವು ನೋಡ್ತಾ ಬರುವಾಗ 12 ಜನ ಶಿಷ್ಯರು. ಸೊ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ಕರ್ತನನ್ನೇ ಶಿಲುಬೆಗೆ ಹಾಕಿಸ್ಕೊಡ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವನ ಅಪೊಸ್ತಲತನ ಹೋಯ್ತು. ಆಮೇಲೆ ಅಪೊಸ್ತಲ ಕೃತ್ಯಕ್ಕೆ ನಾವು ಬಂದುವಾಗ ಒಂದು ಮತ್ತೇನಿಗೆ ಸಿಕ್ತು ಹೇಳುವಂತ ಒಂದು ಸಂಗತಿಯನ್ನು ನಾವು ನೋಡ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ನಾವು ನೋಡುವಾಗ ಈ ಅಪೊಸ್ತಲತನ ಎಂಬುದಾಗಿ ಹೇಳುವಾಗ ಕರ್ತನು ಸಭೆಯಲ್ಲಿ ಇಟ್ಟಿರ್ತಕ್ಕಂಥವನು ಆಗಿದ್ದನು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡುವಾಗ ಅಪೊಸ್ತಲರು ಮೊತ್ತ ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ಪ್ರವಾದಿಗಳನ್ನು ಉಪದೇಶಗಳನ್ನಾಗಿ ಇಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಮ್ಮ ಪ್ರಸ್ತಾಪ ಏನೆಂದರೆ ಅಪೊಸ್ತಲತನ ಇದು ಕರ್ತನಿಂದ 12 ಜನ ನೇಮಕವಾಗಿರ್ತಕ್ಕಂಥವರು ಆಗಿದ್ದಾರೆ ಪ್ರಿಯರೇ. ಹಾಗಾದ್ರೆ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಬರುವಾಗ ಅಪೊಸ್ತಲನಾಗುವುದಕ್ಕೆ ಪೌಲನು ಅಪೊಸ್ತಲನಾಗಿಲ್ವ? ಹಾಗಾದ್ರೆ ಪ್ರಶ್ನೆ ಅಲ್ವಾ? ಪೌಲನು ಆಗ ಪ್ರಾರಂಭದಲ್ಲಿ ಅವರ ಜೊತೆಗಿದ್ದ? ಇಲ್ಲ. ಪೌಲನು ಆದರೆ ಆತನು ಈ ಎಲ್ಲ ಅರ್ಹತೆಗಳು, ಎಲ್ಲ ಸಂಗತಿಗಳು ಪೌಲನಲ್ಲಿ ಕೂಡ ಇತ್ತು. ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. ರೋಮಾಪುರ 1:1, 1ನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನ ಮತ್ತು 2ನೇ ಕೊರಿಂಥ ಪತ್ರಿಕೆಯ 12ನೇ ಅಧ್ಯಾಯದ 12ನೇ ವಚನ, 11-12ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಅವರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ವರವು ಅದು ಕರ್ತನಿಂದ ಆಗಿತ್ತು ಹೇಳುವಂಥದ್ದನ್ನು ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅದರಿಂದ ನಾವು ನೋಡ್ತಾ ಬರುವಾಗ ಸಭೆಯಲ್ಲಿ ಅಪೊಸ್ತಲರ ಸೇವೆ ಇತ್ತು. ಅಪೊಸ್ತಲರ ಸೇವೆ ಇತ್ತು. ಅಪೊಸ್ತಲರು 12 ಜನ ಮಾತ್ರವೇ ಅವರು ಅಪೊಸ್ತಲರಾಗಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಅಪೊಸ್ತಲರು ಯಾರಿಂದಲೂ ಅಪೊಸ್ತಲರ ಸೇವೆ ಕುರಿತಾಗಿ ನಾವು ಸ್ವಲ್ಪ ನೋಡೋಣ. ಅಪೊಸ್ತಲರ ಸೇವೆ, ಅಪೊಸ್ತಲರು ಯಾರಿಂದಲೂ ಮಾಡಲಾಗದೇ ಇರತಕ್ಕಂಥ ಸೇವೆಯನ್ನ ಅಪೊಸ್ತಲರು ಮಾಡಿದ್ದಾರೆ. ಯಾರಿಂದಲೂ ಮಾಡಲೇ ಆಗತಕ್ಕಂಥ ಸೇವೆಯನ್ನ ಅವರು ಮಾಡಿರ್ತಕ್ಕಂಥವರಾಗಿದ್ದಾರೆ. ಸಭೆಯೊಂದಿಗೆ ಅವರು ಕರ್ತನೊಟ್ಟಿಗೆ ಆ ಸಭೆಯಲ್ಲಿ ಆತನು ಕರ್ತನ ಕಾರ್ಯಗಳನ್ನ ನೆರವೇರಿಸತಕ್ಕಂಥವರಾಗಿದ್ದಾರೆ. ನೋಡ್ರಿ, ಹಾಗಾದ್ರೆ ಈ ಅಪೊಸ್ತಲರ ಸೇವೆಯಲ್ಲಿ ಪ್ರಾಮುಖ್ಯತೆ ಏನು ನಾವು ಕಂಡು ಬರುವಾಗ ಮೊದಲನೇದಾಗಿ ಅವರು ಸ್ಥಾನಿಕ ಅಸ್ತಿವಾರವಾಗಿದ್ದಾರೆ. ಈ ಸಭೆಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಇವತ್ತು ನಮ್ಮ ಸಭೆ ಇದೆ, ಅನೇಕ ಸಭೆಗಳಿದೆ. ಆ ಎಲ್ಲಾ ಸಭೆಗಳಿಗೆ ಸ್ಥಾನಿಕವಾಗಿರ್ತಕ್ಕಂಥ ಅಸ್ತಿವಾರ ಅದು ಅಪೊಸ್ತಲರಾಗಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನ ನಾವು ನೋಡುವಾಗ 12 ಮಂದಿ ಆರಿಸಿಕೊಂಡಿರತಕ್ಕಂಥ ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅದರಿಂದ ಸಭೆಯ ಮೊದಲನೆಯ ಪ್ರತಿನಿಧಿಗಳೆಂದರೆ ಅಪೊಸ್ತಲರಾಗಿದ್ದಾರೆ. ಮಾರ್ಕ 3ನೇ ಅಧ್ಯಾಯದ 14ನೇ ವಚನವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 14ನೇ ವಚನ ಹೀಗೆ ಮಾತಾಡ್ತದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 14ನೇ ವಚನದಲ್ಲಿ ಅವುಗಳ ಮೇಲೆ ಯಜ್ಞದ ಕುರಿಯಾದ ಆತನ 12 ಮಂದಿಯ ಅಪೊಸ್ತಲರ ಹೆಸರುಗಳಿದ್ದವು. ನಾವು ನೋಡ್ತಾ ಬರುವಾಗ 12 ಮಂದಿಯ ಅಪೊಸ್ತಲರ ಹೆಸರುಗಳಿದ್ದವೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತಾ ಬರುವಾಗ ಅದರಲ್ಲಿ ಪ್ರತಿನಿಧಿಸಿರ್ತಕ್ಕಂಥ 12 ಗೋತ್ರಗಳು, ಇಸ್ರಾಯೇಲಿನ 12 ಗೋತ್ರಗಳ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ 12 ದೇವರು ಅಲ್ಲಿ ಅಪೊಸ್ತಲರಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕ ಅಂದ್ರೆ ಸ್ಥಾನಿಕ ಅಸ್ತಿವಾರ, ಮೊಟ್ಟ ಮೊದಲದಾಗಿ ಅಸ್ತಿವಾರ ಹಾಕಿರ್ತಕ್ಕಂಥವರಾಗಿದ್ದಾನೆ. ಅಪೊಸ್ತಲರ ಮೂಲಕವಾಗಿ ಅಸ್ತಿವಾರ ಹಾಕಲ್ಪಟ್ಟಿದೆ ಸಭೆಗೆ. ಅದರಿಂದ ಹೊಸದಾಗಿ ಈಗ ಸಭೆಗೆ
ಅಸ್ಥಿವಾರದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಪೋಸ್ತಲರು ಅದಕ್ಕೆ ಅಸ್ಥಿವಾರ ಹಾಕಿದ್ದಾರೆ. ಇನ್ನು ಎರಡನೇದಾಗಿ ನಾವು ನೋಡುವಂತಹ ಸಂಗತಿ ಉಪದೇಶದ ಅಸ್ಥಿವಾರ. ಅಪೋಸ್ತಲರಿಂದಾಗಿ ಆ ಉಪದೇಶದ ಅಸ್ಥಿವಾರ ಹಾಕಲ್ಪಟ್ಟಿದೆ. ನಾವು ನೋಡುವಾಗ ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯದ 42ನೇ ವಚನದಲ್ಲಿ ಇವರು ಅಪೋಸ್ತಲರ ಬೋಧನೆಯನ್ನ ಕೇಳಿದರು. ಇರುತ್ತೆ ಅಪೋಸ್ತಲರ ಬೋಧನೆಯನ್ನ ಕೇಳಿದರು. ಅಪೋಸ್ತಲರ ಬೋಧನೆ ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಹೊಂದಿರತಕ್ಕಂಥ ಬೋಧನೆಯಾಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಿರತಕ್ಕಂಥ ಆ ಬೋಧನೆಯಾಗಿದೆ. ಅದಕ್ಕೆ ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 23ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಕರ್ತನಿಂದ ಹೊಂದಿದ ಉಪದೇಶ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೇರೆ ನಾವು ಗಮನಿಸ್ತಾ ಬರುವಾಗ ಈ ಉಪದೇಶದ ಅಸ್ಥಿವಾರ ಹಾಕಿರ್ತಕ್ಕಂಥವರು ಅಪೋಸ್ತಲರಾಗಿದ್ದಾರೆ ಹೊರತು ಈ ದಿನಗಳಲ್ಲಿ ಯಾವ ವಿಶ್ವಾಸಿಗಳು ಅಲ್ಲ. ಈ ದಿನಮಾನಗಳಿರ್ತಕ್ಕಂಥ ಯಾವ ವಿಶ್ವಾಸಿಗಳು, ಸಭಾ ಹಿರಿಯರು, ಸುವಾರ್ತಿಕರು, ಬೋಧಕರು ಯಾರೂ ಅಲ್ಲ. ಅದರಿಂದ ನಾವು ನೋಡುತ್ತಾ ಬರುವಾಗ ಸಭೆಯಲ್ಲಿ ಉಪದೇಶದ ಅಸ್ಥಿವಾರ ಹಾಕಿರ್ತಕ್ಕಂಥವರು ಅಂದಿನ 12 ಮಂದಿ ಅಪೋಸ್ತಲರಾಗಿದ್ದಾರೆ. ಅದನ್ನ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಕಲಿಯಬೇಕಾಗಿರುವಂತದ್ದಾಗಿದೆ. ತಪ್ಪಾದ ಬೋಧನೆಗಳಿದೆ. ನಾವು ಕೂಡ ಅಪೋಸ್ತಲರಾಗಿದ್ದೇವೆ ಹೇಳ್ತಕ್ಕಂಥವರು ಅನೇಕರಿದ್ದಾರೆ. ಇಂಥವರ ಮಧ್ಯದಲ್ಲಿ ಕೇವಲ 12 ಜನ ಶಿಷ್ಯರು ಹೊರತುಪಡಿಸಿ ಉಳಿದವರು ಅಪೋಸ್ತಲರುಗಳು ಅಲ್ಲ ಹೇಳುವುದನ್ನು ನಾವು ಮರೆಯಬಾರದು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 12-13ನೇ ವಚನದಲ್ಲಿ ನಾವು ನೋಡುವಾಗ, ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 12-13ನೇ ವಚನದಲ್ಲಿ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹ ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದ್ದಾನೆ. ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಆತನು ಅಪೋಸ್ತಲರನ್ನ ಬಹಳ ಪ್ರಾಮುಖ್ಯವಾಗಿ ಅಸ್ಥಿವಾರ ಹಾಕಿದವನಾಗಿದ್ದಾನೆ ಬೋಧನೆಗೆ. ಅದರಿಂದ ಅಪೋಸ್ತಲರ ಬೋಧನೆ ಯಾವ ಸಭೆಯಲ್ಲಿದೆ? ಅಪೋಸ್ತಲರು ಹಾಕಿಕೊಟ್ಟಿರ್ತಕ್ಕಂಥ ಸೂತ್ರ ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಹೊಂದಿರತಕ್ಕಂಥದ್ದಾಗಿದೆ. ಅದು ಸಭೆಗಳಲ್ಲಿದೆಯೋ? ಹಾಗಾಗಿ ಅದು ಸಭೆಗಳಲ್ಲಿದ್ದರೆ ಆ ಉಪದೇಶದ ಅಸ್ಥಿವಾರ ಅಪೋಸ್ತಲರು ಹಾಕಿದ್ದಾರೆ ಹೇಳ್ತಕ್ಕಂಥ ಸಂಗತಿ, ಅಥವಾ ಈಗ ಅಪೋಸ್ತಲರು ಇಲ್ಲ ಹೇಳ್ತಕ್ಕಂಥ ಒಂದು ಸಂಗತಿ ಅದು ಅರ್ಥವಾಗಿರುವಂತದ್ದಾಗಿದ್ದರೆ ಆ ಸಭೆಯು ದೇವರ ವಾಕ್ಯಕ್ಕೆ ಅನುಸಾರವಾಗಿರ್ತಕ್ಕಂಥ ಸಭೆಯಾಗಿದೆ. ಪ್ರಿಯರಾದ್ರಿಂದ ನಾವು ಗಮನಿಸ್ತಾ ಬರುವಾಗ ಈ 2 ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಮೊಟ್ಟ ಮೊದಲದಾಗಿ ನಾವು ಗಮನಿಸಿದ್ದೇವೆ, ಅಲ್ಲಿ ಅಪೋಸ್ತಲರ ಸೇವೆ ಕುರಿತಾಗಿ ಅವರು ಸ್ಥಾನಿಕ ಅಸ್ಥಿವಾರ ಹಾಕಿರ್ತಕ್ಕಂಥವರಾಗಿದ್ದಾರೆ, ಸಭೆಗೆ ಅಸ್ಥಿವಾರಗಳನ್ನು ಹಾಕಿರ್ತಕ್ಕಂಥವರಾಗಿದ್ದಾರೆ, ಮತ್ತು ಉಪದೇಶದ ಅಸ್ಥಿವಾರ ಹಾಕಿರ್ತಕ್ಕಂಥವರಾಗಿದ್ದಾರೆ. ಮತ್ತು ಮೂರನೇದಾಗಿ ನಾವು ಗಮನಿಸ್ತಾ ಬರುವಾಗ ಅವರು ರಚನಾತ್ಮಕ ಅಸ್ಥಿವಾರ ಹಾಕಿರ್ತಕ್ಕಂಥವರಾಗಿದ್ದಾರೆ. ನಾವು ನೋಡುವಾಗ ಅವರು ರಚನಾತ್ಮಕವಾಗಿರ್ತಕ್ಕಂಥ ಅಸ್ಥಿವಾರ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 20-ರಿಂದ 22 ವಚನಗಳವರೆಗೆ ನಾವು ನೋಡುವಾಗ ಅಪೋಸ್ತಲರು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ನಾವು ನೋಡುವಾಗ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಅಲ್ಲಿ ಪ್ರವಾದಿಗಳು, ಅಪೋಸ್ತಲರು ಪ್ರವಾದಿಗಳೆಂಬ ಶಬ್ದ ಬಳಕೆಯಾಗಿದೆ. ಮತ್ತೆ ನಾನು ಪ್ರವಾದಿಗಳ ಕುರಿತಾಗಿ ಕೂಡ ನಾನು ಅದನ್ನ ತೆಗೆದುಕೊಳ್ತಕ್ಕಂಥವರಾಗಿದ್ದೇನೆ. ಸಭೆಯಲ್ಲಿ ಪ್ರವಾದಿಗಳಿದ್ದಾರೋ ಹೇಳುವ ವಿಷಯಕ್ಕೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅಲ್ಲಿ ಅಪೋಸ್ತಲರು ಆ ದಿನಗಳಲ್ಲಿ ನಾವು ಗಮನಿಸ್ತಾ ಬರುವಾಗ ಅವರು ಹಾಕಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಅಸ್ಥಿವಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರ ಕಾರ್ಯಗಳು ಈಗಲೂ ಕೂಡ ಅವರ ಹಿನ್ನೆಲೆಯಲ್ಲಿ ಅದು ನಡೀತಲೇ ಇರತಕ್ಕಂಥ ಒಂದು ಕಾರ್ಯವಾಗಿದೆ. ಆದರೆ ಈಗ ಅಪೋಸ್ತಲರಿದ್ದು ಕಾರ್ಯಗಳ ನಡೆಸತಕ್ಕಂಥ ವಿಷಯಗಳಿಲ್ಲ. ಅಂದು ಅಪೋಸ್ತಲರಿರ್ತಕ್ಕಂಥ ಕಾರ್ಯಗಳು ಅದು ನೆರವೇರಿಸತಕ್ಕಂಥ ಬಂದಿರತಕ್ಕಂಥ ಕಾರ್ಯವಾಗಿದ್ದು, ಇವತ್ತು ಅಪೋಸ್ತಲರಿಲ್ಲದೆ ಅದು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದೆ. ಅದು ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲೆಂಬುದಾಗಿ ನಾವು ನೋಡುತ್ತೇವೆ. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗಿರುತ್ತದೆ. ಅದರಿಂದ ಗಮನಿಸ್ತಾ ಬರುವಾಗ ನಾವು ಆ ಕಟ್ಟಡವು ಪರಿಶುದ್ಧ ದೇವಾಲಯವಾಗಿರುತ್ತದೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಅದರಿಂದ ಅಪೋಸ್ತಲರಿಲ್ಲದೆ ಸಭೆ ಇಲ್ಲ ಅಂದರೆ ಅಪೋಸ್ತಲರಿಲ್ಲದೆ ಸಭೆಯು ಕಟ್ಟಲ್ಪಡಲಿಲ್ಲ ಪ್ರಿಯರೇ. ಆತನ ದೇಹವು ವೃದ್ಧಿ ಆಗ್ತಾ ಇಲ್ಲ ಪ್ರಿಯರೇ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ತಕ್ಕಂಥ ಒಂದು ಸಂಗತಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 12-13ನೇ ವಚನದಲ್ಲಿ ನಾವು ನೋಡುವಾಗ
ಅಲ್ಲಿ ರಚನಾತ್ಮಕವಾಗಿರ್ತಕ್ಕಂಥ ಅಸ್ಥಿವಾರ ಅವರು ಹಾಕಿರ್ತಕ್ಕಂಥವರಾಗಿದ್ದಾರೆ. ನಾವೆಲ್ಲರೂ ನಂಬಿಕೆಯಿಂದಲೂ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 12-13ನೇ ವಚನದಲ್ಲಿ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ ದೇವಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹ ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನ ಅನುಗ್ರಹಿಸಿದನು. ಪ್ರಿಯರೇ, ನಾವು ಗಮನಿಸ್ತಾ ಬರುವಾಗ ಆತನು ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಬಂದಿದ್ದೇವೆ, ಸ್ಥಾನಿಕ ಅಸ್ಥಿವಾರ ಹಾಕಿದ್ದಾನೆ, ಉಪದೇಶದ ಅಸ್ಥಿವಾರ. ಇವತ್ತು ಉಪದೇಶಕ್ಕೆ ಅಸ್ಥಿವಾರ ಹಾಕಿರ್ತಕ್ಕಂಥವ್ರು ಅಪೋಸ್ತಲರ ಬೋಧನೆ ಇಲ್ಲದ ಸಭೆ, ಅದು ನಿಜವಾದ ಸಭೆಗಳೆಲ್ಲ ಹೇಳ್ತಕ್ಕಂಥದ್ದು. ಆಮೇಲೆ ರಚನಾತ್ಮಕವಾಗಿರ್ತಕ್ಕಂಥ ಅಸ್ಥಿವಾರ ಅದು ಅಪೋಸ್ತಲರಿಂದ ಹಾಕಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ನೋಡುವಾಗ ಅಪೋಸ್ತಲರಿಂದ ಅದು ನಡೀತಾ ಇರತಕ್ಕಂಥ ಒಂದು ಸೇವಾ ಕಾಲ, ಅದು ಈಗಲೂ ಕೂಡ ಮುಂದುವರಿದಿರತಕ್ಕಂಥ ವಿಷಯವಾಗಿದೆ. ಆದರೆ ಈಗ ಅಪೋಸ್ತಲರಿಲ್ಲದೆ ಅದು ತನ್ನ ಭಕ್ತರ ಮುಖಾಂತರ ಫೌಂಡೇಶನ್ ಹಾಕಿರ್ತಕ್ಕಂಥವ್ರು, ನಾವು ನೋಡುವಾಗ ಅಸ್ಥಿವಾರ ಹಾಕಿರ್ತಕ್ಕಂಥವ್ರು, ಬೋಧನೆಗೆ ಅಸ್ಥಿವಾರ ಹಾಕಿರ್ತಕ್ಕಂಥವ್ರು, ಸಭಾ ಕಟ್ಟಡಕ್ಕೆ ಅಥವಾ ಸಭೆಗೆ ಅಸ್ಥಿವಾರ ಹಾಕಿರ್ತಕ್ಕಂಥವರು ಅಪೋಸ್ತಲರಾಗಿದ್ದಾರೆ. ಅದರಿಂದ ಇದನ್ನ ನಾವು ಮರೆಯಬಾರದೆಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಬೇರೆ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ಹೇಳ್ತದೆ, ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ಶಿರಸ್ಸಾಗಿದ್ದಾನೆ ಮತ್ತು ಸಭೆಯು ಅಸ್ಥಿವಾರದ ಕಲ್ಲುಗಳಾಗಿದೆ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಅಪೊಸ್ತಲರ ವರವು ಇದು ಸಭೆ ಕಟ್ಟಡದ ಒಂದು ಸಭೆ ಅಸ್ಥಿವಾರಗಳಾಗಿದೆ. ಕಟ್ಟಡ ಎಂಬುದಾಗಿ ಹೇಳುವಾಗ ಈ ಕಟ್ಟಡ ಅಲ್ಲ, ಅದು ನಾವು ಕಟ್ಟಲ್ಪಡ್ತಾ ಇದ್ದೇವೆ ಜೀವವುಳ್ಳ ಕಲ್ಲುಗಳಾಗಿ ಕಟ್ಟಲ್ಪಡ್ತಾ ಇರತಕ್ಕಂಥ ಕಟ್ಟಡವಾಗಿದೆ ಹೊರತು ಈ ನಾವು ಸೇರಿ ಬರತಕ್ಕಂಥ ಕಟ್ಟಡ ಅಲ್ಲ. ಪ್ರಿಯರೇ, ಅದರಿಂದ ನಾವು ಗಮನಿಸ್ತಾ ಬರುವಾಗ ಈ ಒಂದು ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಎಷ್ಟೋ ಜನರು ತಪ್ಪಾದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಬೋಧನೆಗಳು ಯಾರಿಂದ? ಅಪೊಸ್ತಲರಿಂದ ಬಂದಿದೆಯೋ, ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂತ ವಿಷಯಗಳಾಗಿದೆಯೋ, ಅಪೊಸ್ತಲರು ಕಲಿಸಿಕೊಟ್ಟಿರ್ತಕ್ಕಂಥ ಬೋಧನೆಗಳಾಗಿದೆಯೋ ಹೇಳುವುದನ್ನ ಗಮನಿಸಬೇಕು. ಮತ್ತು ಸಭೆಯು ಯಾರು ಕಟ್ಟಿದ್ದಾರೆ? ಅಸ್ಥಿವಾರ ಯಾರು ಹಾಕಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಹಾಕಿದ್ದಾನೋ, ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಆತನು ಹಾಕಿರ್ತಕ್ಕಂಥ ಸಭೆಯನ್ನು ನಾನು ಕಟ್ಟೆನೆ ಎಂಬುದಾಗಿ ಹೇಳಿಕೊಂಡು ಆತನು ಅಪೊಸ್ತಲರ ಮೂಲಕವಾಗಿ ಕಾರ್ಯ ನಡೆಸಿರುವಂತದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಪ್ರಿಯರೇ, ಈ ಒಂದು ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದಿನಮಾನಗಳಲ್ಲಿ ಅಪೊಸ್ತಲರು ಇದ್ದಾರೋ ಇಲ್ಲವೋ ನಿಜವಾಗಿ ನಾವು ಮುಂದೆ ಕೂಡ ಅದನ್ನ ಧ್ಯಾನ ಮಾಡುತ್ತೇವೆ. ಇನ್ನು ಮುಂದಿನ ಭಾಗವಾಗಿ ನಾವು ಅಪೊಸ್ತಲರೊಟ್ಟಿಗೆ ಇಂದಿನ ಸಭೆಯ ಕಾರ್ಯಗಳು ಏನು? ಹಾಗಾದ್ರೆ ಅಪೊಸ್ತಲತ್ವದೊಟ್ಟಿಗೆ ಅಥವಾ ಅಪೊಸ್ತಲರೊಟ್ಟಿಗೆ ಇಂದಿನ ಸಭೆಯ ಕೆಲಸಗಳೇನು, ಕಾರ್ಯಗಳೇನು, ಯಾವ ಕಾರ್ಯಗಳನ್ನ ಅಪೊಸ್ತಲರೊಟ್ಟಿಗೆ ನಾನು, ನೀವುಗಳು, ಸಭೆಗಳವರು ಮಾಡಬೇಕು ಹೇಳುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಆ ಒಂದು ಸಭೆಯ ಕರ್ತವ್ಯ, ಅಪೊಸ್ತಲತ್ವದೊಟ್ಟಿಗೆ ಇಂದಿನ ಸಭೆಯ ಕರ್ತವ್ಯಗಳೇನು, ಇಂದಿನ ಸಭೆಯ ಕಾರ್ಯಗಳೇನು ಹೇಳುವಂತ ಒಂದು ಸಂಗತಿಗಳನ್ನ ದೇವರ ಚಿತ್ತವಾದರೆ ಮುಂದಿನ ವಾರ ನಾವು ಅದನ್ನ ಧ್ಯಾನ ಮಾಡುವಾಗಿರೋಣ. ದೇವರು ಈ ಚಿಕ್ಕ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡ್ಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳು. ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳು.